me forever on fire. ಕೊಪ್ಪಳದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕಳುವಾಗಿದ್ದ 149 ಮೊಬೈಲ್ಗಳನ್ನು ಜನರಿಗೆ ವಾಪಸ್ ಕೊಟ್ಟಿದ್ದಾರೆ. CIER ಪೋರ್ಟಲ್ ಮೂಲಕ ಒಟ್ಟು 149 ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದಾರೆ. CIER ಪೋರ್ಟಲ್ ಮೂಲಕ ದೂರು ನೀಡಿದ್ದವರಿಗೆ ಮೊಬೈಲನ್ನು ಹಿಂತಿರುಗಿಸಿದ್ದಾರೆ ಪೊಲೀಸರು. ಯಾಕಂದರೆ ಮೊಬೈಲ್ ಕಳ್ತನ ಆದರೆ ಇತ್ತೀಚೆಗೆ ಸಿಗೋದು ಭಾಳ ಡೌಟ್. ನಮ್ದು ಯಾವಾಗ ಕಳೆದಿರುತ್ತೆ 2 ವರ್ಷ ಆದಮೇಲೆ ಪತ್ತೆ ಆಗುತ್ತೆ ಅಥವಾ ಸಿಗೋದೇ ಇಲ್ಲ. ಆದರೆ ಈಗ ಕೊಪ್ಪಳ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ನಾವು. 149 ಮೊಬೈಲ್ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಅದು ಸಣ್ಣ ಕೆಲಸ ಅಂತಲ್ಲ. ಅದರ ಹಿಂದೆ ಬಹಳ ಶ್ರಮ ಇದೆ, ಬಹಳ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ದಾರೆ. SP ಕಚೇರಿಯಲ್ಲಿ ಮೊಬೈಲ್ಗಳನ್ನು ವಿತರಿಸಿದ್ದಾರೆ. ಏನು ನಮ್ಮ ಜನ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ರು. ಪಾಪ ಏನೇನೋ ಕಷ್ಟಪಟ್ಟು ತೊಗೊಂಡಿದ್ರು. ಏನೇನೋ ಅದರಲ್ಲಿ ಒಳಗಡೆ ಮೊಬೈಲ್ ಒಳಗಡೆ ಸೇವ್ ಇತ್ತು, ಕಾಂಟ್ಯಾಕ್ಟ್ಸ್ ಇತ್ತು, ಫೋಟೋಸ್ಗಳಿತ್ತು. ಅವರೆಲ್ಲರೂ ಬಹಳ ಖುಷಿಯಾಗಿ ತಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡರು. ಕೊಪ್ಪಳ ಪೊಲೀಸರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. CIER ಪೋರ್ಟಲ್ ಮೂಲಕ 149 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ನ ಮೂಲಕ 149 ಮೊಬೈಲ್ ಪತ್ತೆ ಮಾಡಿ ಯಾರು ಕಳ್ಕೊಂಡಿದ್ರಲ್ಲ ಅವರಿಗೆಲ್ಲ ಹಿಂತಿರುಗಿಸಿದ್ದಾರೆ. ಇದರಿಂದ ಬಹಳ ಸಿಬ್ಬಂದಿಯ ಒಂದು ಶ್ರಮ ಇದೆ. ಯಾಕಂದರೆ ನಾವು ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ, ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಬೈಕಲ್ಲಿ ಹೋಗ್ತಾ ಇರ್ತೀವಿ, ಎತ್ಕೊಂಡು ಹೋಗ್ಬಿಡ್ತಾರೆ. ಕಂಪ್ಲೇಂಟ್ ಕೊಡ್ತೀವಿ, ಜೊತೆಗೆ ಅಲ್ಲಿ CCTV ಫುಟೇಜು ಕೊಡ್ತೀವಿ. ಮೊಬೈಲ್ ಹುಡುಕೊಡೋಕ್ಕಾಗಲ್ಲ ನಮ್ಮ ಪೊಲೀಸರಿಗೆ. ಕಂಪ್ಲೇಂಟ್ ತೊಗೋತಾರೆ, ಸ್ಟಾರ್ಟಿಂಗಲ್ಲಿ ಉತ್ತಮವಾಗಿ ಸ್ಪಂದಿಸ್ತಾರೆ. ಆದರೆ ಮೊಬೈಲ್ ಸಿಕ್ಕಿದಂಥ ವಾಪಸ್ ಕೊಟ್ಟಿದಂಥ ಉದಾಹರಣೆಗಳು ಭಾಳ ಕಡಿಮೆ. ನೋಡಿ, ಕೊಪ್ಪಳ ಪೊಲೀಸರು ಆ ಟೆಕ್ನಾಲಜಿಯನ್ನು ಬಳಸಿ ಆ ಎಲ್ಲ ಮೊಬೈಲ್ಗಳನ್ನು 149 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಅವರೆಲ್ಲರಿಗೂ ಈಗ ವಾಪಸ್ ಕೊಟ್ಟಿದ್ದಾರೆ. ಈ ರೀತಿ ಆಗಬೇಕು. ಸಾರ್ವಜನಿಕರಿಗೆ ಒಂದು ಭರವಸೆ ಸಿಗುತ್ತೆ, ವಿಶ್ವಾಸ ಮೂಡುತ್ತೆ. ಇಲ್ಲಪ್ಪ ನನ್ನ ಮೊಬೈಲ್ ಹೋಯಿತು, ಕಾಸ್ಟ್ಲಿದು, ಐಫೋನ್ಗಿಂತ ನಮ್ದು ಏನೋ ಒಂದು ಇಂಪಾರ್ಟೆಂಟ್ ಅದು ವಿಚಾರಗಳಿತ್ತು, ಸೇವ್ ಇತ್ತು, ಫೋಟೋಗಳು ಗ್ಯಾಲರಿ ಇತ್ತು, ಮೆಮೊರೀಸ್ ಇತ್ತು. ಅದಕ್ಕೆ ಜನ ಭಾಳ ಬೇಸರ ಆಗ್ತಾರೆ. ಕೆಲವೊಬ್ಬರು ಕಂಪ್ಲೇಂಟು ಕೊಡಲ್ಲ, ಬಿಡಪ್ಪ ನಮ್ಮ ಪೊಲೀಸರು ಅಷ್ಟೇ ಹಣೆ ಬರ, ಹಿಡಿಯೋಕ್ಕಾಗಲ್ಲ ಅವ್ರಿಗೆ, ಕಂಪ್ಲೇಂಟ್ ತೊಗೋತಾರಷ್ಟೇ ಅಂತ. ಆದರೆ ಕೊಪ್ಪಳ ಪೊಲೀಸರ ಈ ಕಾರ್ಯ ಬಹಳ ಪ್ರಶಂಸೆಗೆ ಕಾರಣ ಆಗ್ತಾ ಇದೆ.